ಅಯ್ಯೋ ರಾಮ, ಏನಿದೆಲ್ಲ? ಪೇಪರ್ನೆಲ್ಲ ಚಿಂದಿ ಚಿಂದಿ ಮಾಡಿಟ್ಟಿದ್ದಾಳೆ. ನೀವಿಲ್ಲೇ ಕೂತಿದಿರಲ್ಲ, ಹೇಳೋದಕ್ಕೆ ಏನಾಯ್ತ್ರಿ ನಿಮ್ಗೆ? ಮಗು ಆಟ ಆಡ್ತಾ ಇದ್ರು, ನಿನಗ್ ತೊಂದರೆ ಆಗ್ತಾ ಇದ್ಯಾ? ಇದಕ್ ಆಟ ಅಂತಾರ? ಪೇಪರ್ ಪೀಸಸ್ ಎಲ್ಲ ಗಾಳಿಗೆ ಹರಡೋದ್ರೆ ಮನೆ ಪೂರ್ತಿ ಗುಡ್ಸ್ಕೊಂಡ್ ಬರೋಷ್ಟ್ರಲ್ಲಿ ನನ್ ಸೊಂಟ ಬಿದ್ದು ಹೋಗತ್ತೆ. ನಿನಗ್ ಸೊಂಟ ಎಲ್ಲಿದೆ ಸುಮನಾ? ಏಯ್, ಸುಮ್ನೆ ತಮಾಷೆ ಕೇಳ್ದೆ ಮಾಮ್. ದಿನೇ ದಿನೇ ಸುಮನಾ ಸಣ್ಣ ಆಗ್ತಿದ್ದಾಳೆ ಅಂತ ಅಷ್ಟೇ. ನಿಮ್ಗೆ ಜಾಸ್ತಿ ಕಾಳಜಿ ಇರೋ ಹಾಗಿದೆ. ಬಂದ್ಲು ನೋಡಿ ಕೌಂಟ್ರು ಮಹಾರಾಣಿ. ನೋಡಿ ಅತ್ತೆ, ಗಾಯತ್ರಿ ಏನ್ ಮಾಡಿದಾಳೆ ಅಂತ. ಸುಮನಾ, ಅದು ನ್ಯೂಸ್ ಪೇಪರ್, ಇವತ್ತಿಂದು ಕೂಡ ಅಲ್ಲ. ಹೋಗ್ಲಿ ಬಿಡು. ಅಷ್ಟು ಮಾತ್ರಕ್ಕೆ ಈ ಮಗು ಈ ತರ ಮಾಡಿದ್ರೆ ನಾವ್ ಅದನ್ನ ಕ್ಲೀನ್ ಮಾಡ್ಬೇಕಾ ಬಾವಾ? ನೀನೇ ಪೊರ್ಕೆಯಲ್ಲಿ ಇಡೀ ಮನೆ ಗುಡ್ಸೋ ತರ ಯಾಕೆ ಮಾತಾಡ್ತಾ ಇದ್ಯಾ? ನಮ್ಮ ಅಕ್ಕಂಗೆ ಆದ್ರೂ ಕಷ್ಟ ಅಲ್ವೇನ್ರಿ? ಮೊದ್ಲೇ ಅವಳಗ್ ತಲೆ ಕೆಟ್ಟ ಹೋಗಿ ಒಂದೊಂದ್ಸಲ ಒಂದೊಂದ್ ತರ ಆಡ್ತಿದ್ದಾಳೆ. ಸುಮನಾ ಪ್ಲೀಸ್, ನೈನಿ ನಿಮ್ ಸ್ವಂತ ಅಕ್ಕನೇ ಆಗಿರ್ಬೋದು. ಎಷ್ಟು ಸಲಿಗೆ ಇದ್ರು ಕೂಡ ನನ್ ಮುಂದೆ ನೀನು ಹಾಗೆಲ್ಲ ಮಾತಾಡೋದಕ್ಕೆ ಹೋಗ್ಬೇಡ. ಸುಮನಂಗ್ ಗೇಟ್ ಬಿದ್ದು ತುಂಬಾ ದಿವಸ ಆಯ್ತು ಅನ್ಸುತ್ತೆ. ಏನಕ್ಕ, ನನಗ್ ಹೊಡಿಸ್ಬೇಕು ಅಂತ ಪಣ ತೊಟ್ಟಿದ್ಯಾ ಹೇಗೆ? ಸುಮ್ಮನೆ ರಮ್ಮ, ಮಕ್ಕಳ ಮೇಲೆ ಆ ಥರದ್ದು ಮಾಡೋದು ಮಾಮೂಲಿ. ಅವ್ರು ಮಾಡೋ ಕೆಲ್ಸಕ್ಕೆ ದೊಡ್ಡವರೆಲ್ಲ ಜಗಳ ಆಡ್ತಾ ಇದೀರಲ್ಲ. ಇನ್ 3 ತಿಂಗಳು ಕಳೆದ್ರೆ ಪ್ರೀ ನರ್ಸರಿ ಸ್ಕೂಲಿಗೆ ಸೇರ್ಸೋಣ. ಅವಾಗ ಜಗಳನೇ ಇರಲ್ಲ. ಬ್ರೋ, ಅಲ್ಲಿ ನೋಡು ಬ್ರೋ. ಯಜಮಾನ್ರ ಹತ್ರ ಮಾತಾಡೋಣ ಅಂತ ಬಂದ್ರೆ ಯಾವಾಗ ನೋಡಿದ್ರು ಯಾರೋ ಒಬ್ರು ಸಿಗ್ತಾರೆ. ಏನ್ ನೈನಿ ಹೀಗಿದ್ಯಾ? ಅದೇನಕ್ಕ ಇದ್ದಕ್ಕಿದ್ದ ಹಾಗೆ ಹೊಸದಾಗಿ ಕೇಳ್ತಿದ್ದೀರಾ? ಹಾಗಲ್ಲ ನೈನಮ್ಮ, ಮತ್ತೆ ಲಂಗಾದಾವಣಿಯಲ್ಲಿ ಬಂದಿಲ್ಲ ಅಂತ. ನೈನಿ ಅಂತ ಯಜಮಾನ್ರು ಕರೆದ್ರೆ ಅವ್ರಿಗೆ ಆ ಹೆಸರು ಇಷ್ಟ ಅನ್ಕೊಂಡಿದ್ದೆ. ನೀವು ಕೂಡ ಹಾಗೆ ಯಾಕೆ ಕರಿತಿದ್ದೀರಾ ಚಿಕ್ಕಪ್ಪ? ಅಂದ್ರೆ ಇವಾಗ ನೀವು ತ್ರಿನೇತ್ರಿ ಕಣೋ. ನಾನು ಹೋಗ್ತೀನಿ ಮಾಮ್, ನಾನು ಹೋಗ್ತೀನಿ ಇಲ್ಲಿರಲ್ಲ.